ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಕುಕ್ಕರ್ ತೊಗೊಂಡು ಒಂದು 200 ಗ್ರಾಮಷ್ಟು ತೊಗರಿಬೇಳೆ ಹಾಕಿದ್ದೀನಿ. ಈ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಬಂದು ಇದಕ್ಕೆ 3 ಹೆಚ್ಚಿರೋಂಥ ಟೊಮೊಟೊ ಹಾಕಿದ್ದೀನಿ. ಮತ್ತು ನಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನ ಹಾಕ್ಬೋದು. ಇಲ್ಲಿ ನಾನು ಗೋರಿಕಾಯಿ, ಬೀನ್ಸು, ಆಲೂಗೆಡ್ಡೆನ ಹಾಕಿದ್ದೀವಿ. ಜೊತೆಗೆ ಹೆಚ್ಚಿರೋ ಈರುಳ್ಳಿ ಒಂದು ಹಾಕಿದ್ದೀನಿ. ನೀವು ನುಗ್ಗೆಕಾಯಿ, ಕ್ಯಾರೆಟು, ನವಿಲುಕೋಸು ಈ ಥರ ಯಾವುದೇ ತರಕಾರಿಗಳನ್ನು ಹಾಕ್ಬೋದು. ತರಕಾರಿ ಮುಳುಗುವಷ್ಟು ನೀರು ಹಾಕಿ 1 ವಿಷಲು ಕೂಗಿಸ್ಕೊಬೇಕು. ಇದನ್ನು ಕೆಲವು ಬೇಳೆಗಳು ಒಂದೊಂದು ಥರ ಇರುತ್ತೆ. ಕೆಲವು ಬೇಳೆಗಳು 2 ವಿಷಲ್ ಕೂಗಿದ್ರೂ ನುಣ್ಣಗಾಗಲ್ಲ, 4 ವಿಷಲ್ ಕೂಗಿದ್ರೂ ನುಣ್ಣಗಾಗಲ್ಲ. ಈ ಬೇಳೆ ನಮ್ಮನೇಲಿರೋ ಬೇಳೆ 1 ವಿಷಲ್ಗೆ ನುಣ್ಣಗಾಗುತ್ತೆ. ಈಗ 1 ವಿಷಲು ಕೂಗಿಸ್ಕೊಳ್ಳೋಣ. ಈಗ ಪ್ರೆಷರ್ ಎಲ್ಲ ಹೋಗಿದೆ. ಈಗ ತರಕಾರಿ ಬೇಳೆ ಯಾವ ರೀತಿ ಬೆಂದಿದೆಯೋ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ತರಕಾರಿ ಮತ್ತು ಬೇಳೆ, ಟೊಮೊಟೊ ಎಲ್ಲ ಹದವಾಗಿ ಬೆಂದಿದೆ. ಈ ರೀತಿ ಬೇಯಬೇಕು. ಆಗ ಸಾರು ಚೆನ್ನಾಗಿ ಬರುತ್ತೆ, ರುಚಿ ಸಹ ಇರುತ್ತೆ. ಒಂದೇ ವಿಷಲ್ಗೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ 2 ಸ್ಪೂನಷ್ಟು ಹುಳಿ ಪುಡಿ, ಸಾರಿನ ಪುಡಿ ಹಾಕೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇಲ್ಲಿ ಕಲ್ಲು ಬಳಸ್ತಾ ಇದ್ದೀನಿ ನಾನು. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಒಂದು 5 ನಿಮಿಷ 10 ನಿಮಿಷ ಕುದಿಯೋದಕ್ಕೆ ಬಿಡೋಣ ಸಾರನ್ನ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸಾಂಬಾರನ್ನ ಕುದಿಯೋದಕ್ಕೆ ಇಡೋಣ. ಬೇಕಾದರೆ ನೀವು ಈಗ ಕಾಯಿ ತುರಿ ಸ್ವಲ್ಪ ಹಾಕ್ಕೊಬೋದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಸಾಂಬಾರು ರೆಡಿ ಆಯಿತು. ನೋಡಿದ್ರಲ್ಲ, ಈ ತರಕಾರಿ ಸಾರು ಎಷ್ಟು ಈಸಿಯಾಗಿ ತಯಾರಾಗಿದೆ. ಮೊದಲನೇ ಬಾರಿ ಮಾಡೋರು ಸಹ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.